ಅಧ್ಯಕ್ಷರೇ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಕಸದ ವಿಚಾರವಾಗಿ ಹೇಳಿದ್ದಾರೆ. ಇದೇನು ಇವತ್ತಿಂದಲ್ಲ, ಇದು ಭಾಳ ವರ್ಷಗಳಿಂದ ಇದನ್ನು ನಾವು ಫೇಸ್ ಮಾಡ್ತಾ ಇದ್ದೀರಿ. ನಾವಿದ್ದಾಗೂ ನಮ್ಮನ್ನು ಗಾರ್ಬೇಜ್ ಸಿಟಿ ಅಂತೇಳಿ ಕಾಂಗ್ರೆಸ್ ಒಂದು ದೊಡ್ಡ ಹೋರಾಟ ಮಾಡಿಲ್ಲ. ಅದಕ್ಕೆ ಈಗ ಅದಕ್ಕಿಂತ ಜಾಸ್ತಿ ಆಗಿದೆ. ನಾನು ಡಿ ಕೆ ಶಿವಕುಮಾರ್ ಅವ್ರಿಗೂ ಈಗ ಗೊತ್ತಾಗ್ತಾ ಇದ್ದಾರೆ ಭಾಳ ಹಾಳ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಅವರು ಟೆಂಡರ್ ಕರೆದಾಗ ಟೆಂಡರ್ ಇಂಪ್ಲಿಮೆಂಟ್ ಮಾಡೋಕ್ಕೂ ಬಿಡಲಿಲ್ಲ, ಕೋರ್ಟ್ಗೆ ಹೋಗ್ತಾರೆ. ಇದೊಂದು ದೊಡ್ಡ ಮಾಫಿಯಾ ಇದೆ. ಇವತ್ತಿಂದ ಅಲ್ಲ, ಭಾಳ ವರ್ಷ, ಸುಮಾರು 30-40 ವರ್ಷದಿಂದ ಮಾಫಿಯಾ ಇದೆ. ನಾನು ಪ್ರಯತ್ನ ಮಾಡಿದೆ, ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದಾಗ ಮೂರು ದಿನ ಕಸ ಎತ್ತದೇ ನಿಲ್ಲಿಸ್ಬಿಟ್ರು. ಒತ್ತಡ ಶುರುವಾಯಿತು. ಅಪ್ಪ ನೀವೇ ಮಾಡಿರಿ ಅನ್ನೋ ಸ್ಥಿತಿಗೆ ಬಂದ್ಬಿಟ್ರಿ ನಾವು. ಅದಕ್ಕೆ ಏನಾನ ಸಪ್ರೇಟ್ ಒಂದು ಬಿಲ್ ತಂದುಬಿಡಿ. ಆ ಗೂಂಡ ಆಕ್ಟ್ ಆಗೋದು ಅಥವಾ ಏನು ಸ್ಟ್ರೈಕ್ ಮಾಡದೆ ಇರೋಕೆ, ಯಾಕಂದರೆ ಇದು ಎಸೆನ್ಷಿಯಲ್ಲು. ಯಾವ ರೀತಿ ಕರೆಂಟು, ನೀರು ಯಾವ ರೀತಿ ಎಸೆನ್ಷಿಯಲ್ ಇದೆ, ಫೈರು ಇದೆಲ್ಲ ಎಸೆನ್ಷಿಯಲ್ ಇದೆ. ಹಾಂ, ಎಸೆನ್ಷಿಯಲ್ ಆಕ್ಟ್ ಇದೆಯಲ್ಲ, ಅದರಲ್ಲಿ ಈ ಲೈನ್ ಸೇರಿಸ್ಬಿಡಿ. ಇಲ್ಲಾಂದರೆ ಭಾಳ ಕಷ್ಟ ಆಗ್ತಾ ಇದೆ. ನಾನು ಪ್ರಯತ್ನ ಮಾಡಿದ್ದೀನಿ. ಈಗ ನಿಮಗೆ ಅಧಿಕಾರ ಇದೆ, ದಯವಿಟ್ಟು ಆಕ್ಟನ್ನೇ ನಾವು ಪಾಸ್ ಮಾಡ್ತೀರಿ. ನೀವು ಇವ್ರನ್ನ ಮಾಫಿಯಾನ ಬಡಿಯೋಕ್ಕೆ ಏನು ಬೇಕಾದರೂ ನಮ್ಮ ಕಡೆಯಿಂದ ಸಪೋರ್ಟ್ ಕೊಡ್ತಾ ಇದ್ದೀವಿ. ಅಧ್ಯಕ್ಷ ಒಂದು ನಿಮಿಷ ಇರಪ್ಪ, ಅಪೋಸಿಷನ್ ವಿರೋಧ ಪಕ್ಷದ ನಾಯಕ. ಆಯ್ತು ಅಧ್ಯಕ್ಷ, ಅವ್ರು ಏನು ಹೇಳಿದ್ದಾರೆ, ಅವ್ರಿಗೆ ಅನುಭವ ಆಗಿದೆ, ನನಗೂ ಅನುಭವ ಆಯಿತು. 2.5 ವರ್ಷದಿಂದ ಕೊನೆಗೆ ಇದನ್ನ ಈ ಪ್ಯಾಕೇಜ್ ಅವರೇ ತಂದಿರು, 89 ಪ್ಯಾಕೇಜು ಇಂಪ್ಲಿಮೆಂಟ್ ಮಾಡೋಕ್ಕೆ ಆಗಲಿಲ್ಲ. ತಿರ್ಗಾ ಅವರು ಕೋರ್ಟ್ಗೆ, ಬೇರೆಯವರೆಲ್ಲ ಸೇರಿ ಕೋರ್ಟ್ಗೆ ಹಾಕ್ಸಿದ್ರು. ಈಗ ಏನೋ ಮಾಡಿ ಕೋರ್ಟಲ್ಲಿ ಮಾಡಿ ಈಗ 33 ಪ್ಯಾಕೇಜ್ ಅಂತ ತಂದು ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಪ್ಯಾಕೇಜು, ದೊಡ್ಡ ಕ್ಷೇತ್ರದಲ್ಲಿ 1-2 ಪ್ಯಾಕೇಜ್ ಎಕ್ಸ್ಟ್ರಾ ಮಾಡಿ 33 ಪ್ಯಾಕೇಜ್ ಅಂತ ಮಾಡಿದ್ವಿ. ಇದಲ್ಲದೆ ಬೆಂಗಳೂರು ಸುತ್ತಮುತ್ತಲೂ ಕೂಡ ಇದೆಯಲ್ಲ, ಆ ಸುತ್ತಮುತ್ತಲೂ ಕೂಡ ಸುಮಾರು 2,500 ಟನ್ ಆಗ್ತಾ ಇದೆ. ಒಟ್ಟು 8,000 ಟನ್ನು ಕಸ ಬರ್ತಾ ಇದೆ. ಕೃಷ್ಣ ಬೈರೇಗೌಡರೆಲ್ಲ ಇಲ್ಲ, ಅವ್ರ ಕಾನ್ಸ್ಟಿಟ್ಯೂನ್ಸಿಲಂತೂ ಅವ್ರದ್ದು ಮತ್ತು ಪಾಪ ನಿಂಬಾವಳಿ, ಅರವಿಂದ್ ನಿಂಬಾವಳಿ ಅವ್ರ ಹಳೆ ಕ್ಷೇತ್ರ, ಅವ್ರ ವೈಫ್ ಇದ್ದಾರೆ, ಅವ್ರ ಕ್ಷೇತ್ರದಲ್ಲಿ ಪಾಪ ಪರಿಸ್ಥಿತಿ ನೋಡಿದ್ರೆ ನನಗೆ ಭಾಳ ನೋವಾಗ್ತದೆ. ಸೊ ಧೀರಜ್ ಅವರು ಏನು ಗಾಬರಿ ಮಾಡ್ಕೊಡೋದು ಬೇಡ. ಈಗ ಲೇಟೆಸ್ಟ್ ಟೆಕ್ನಾಲಜಿ ಭಾಳ ಚೆನ್ನಾಗಿ ಬಂದಿದೆ, ನಾವು ಇದನ್ನು ಬಗೆಹರಿಸ್ತೀವಿ. ಏನು ನಮ್ಮ ಸುರೇಶ್ ಅವರು ಮತ್ತು ಏನು ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ರು, ಈ ಒಂದು ಮಾಫಿಯಾನ ಮಟ್ಟ ಹಾಕ್ಲಿಕ್ಕೆ ಏನು ಬೇಕೋ ನಾನು ಖಂಡಿತ ಅದಕ್ಕೆ ಕಾನೂನಲ್ಲಿ ನಾನು ನೋಡ್ತೀನಿ. ವಾಟ್ ಎವರ್ ಇಸ್ ನಾಟ್ ಅವೈಲೇಬಲ್ ದೇರ್, ಖಂಡಿತ ಇದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ಳುವಂಥ ವ್ಯವಸ್ಥೆನ ನಾನು ಮಾಡ್ತೀನಿ.